ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಈ ಮಾತು ಅಂತಕ್ಕಂತಹದ್ದು ನಿಮ್ಮ ಗಂಟಲ ತುದಿಯಿಂದ ಮಾತ್ರ ಬರದೇನೆ ಅದು ನಿಮ್ಮ ಹೃದಯದಿಂದ ಬರಲಿ. ಮಾತಲ್ಲಿ ಮನೆಯೂ ಕಟ್ಬೋದು, ಅದೇ ಮಾತಲ್ಲಿ ಸ್ಮಶಾನನೂ ಕೂಡ ನಿರ್ಮಾಣ ಮಾಡ್ಬೋದು. ಈ ಆಯ್ಕೆ ನಿಮಗೆ ಬಿಟ್ಟಿದ್ದು ಸ್ನೇಹಿತರೆ. ಈ ಪ್ರತಿಯೊಬ್ಬರಲ್ಲೂ ಕೂಡ ಎರಡು ರೀತಿಯ ಸಂಪತ್ತಿರುತ್ತೆ. ಒಂದು ಭೌತಿಕ ಸಂಪತ್ತು, ಅಂದರೆ ಹಣ, ಆಸ್ತಿ, ಒಡವೆ ಇತ್ಯಾದಿ ಇತ್ಯಾದಿ. ಮತ್ತೊಂದು ನೈತಿಕ ಸಂಪತ್ತು. ಅದೇನಪ್ಪ ಅಂತ ಹೇಳಿದ್ರೆ ಅದು ನಮ್ಮ ನಡವಳಿಕೆ ಮತ್ತು ನಾವು ಆಡ್ತಕ್ಕಂತಹ ಮಾತು. ನಮ್ಮಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಮಾತು ಅನ್ನೋದು ಒಂದು ಅದ್ಭುತವಾದ ಬಂಡವಾಳ ಅಂತ ಹೇಳಿ. ಮಾತು ನಮಗೆ ಒಂದು ವೆಪನ್ ಥರ, ಒಂದು ಸರಿಯಾಗಿ ಅದನ್ನು ನಾವು ಬಳಸ್ಕೊಂಡ್ರೆ ಇಡೀ ಜಗತ್ತನ್ನೇ ಗೆಲ್ಲಬಹುದು ಅಲ್ವಾ ಸ್ನೇಹಿತರೆ. ಅದಕ್ಕೆ ಅಲ್ಲಮ್ಮ ಪ್ರಭುಗಳು ಹೇಳಿರುವುದು ಮಾತೆಂಬುದು ಜ್ಯೋತಿರ್ಲಿಂಗವಯ್ಯ ಅಂತ ಹೇಳಿ. ವ್ಯಾಸರ ಬಾಯಿಂದ ಬಂದಂತಹ ಒಂದೊಂದು ಮಾತುಗಳೇ ಮಹಾಭಾರತವೆಂಬ ಹೂಮಾಲೆಯಾಗಿ ಹೊರಹೊಮ್ಮಿತು ಅಂತ ಹೇಳಿದ್ರೆ ಈ ಮಾತಿಗೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನು ನಮಗೆ ಅರ್ಥ ಆಗುತ್ತೆ. ಈ ಬಾಯಿಂದ ಹೊರಟ ಮಾತು ಬಿಟ್ಟ ಬಾಣದಂತೆ ಒಮ್ಮೆ ಚುಮ್ಮಿದ ಮೇಲೆ ಮುಗೀತು, ಮತ್ತೆ ಹಿಂತಿರುಗಲಾರದು. ಹಾಗಾಗಿ ಆಡಬೇಕಾದ ಮಾತನ್ನ ಧ್ಯಾನವಿಟ್ಟು ಸಂದರ್ಭವನ್ನು ಅರಿತು ಪರಿಣಾಮವನ್ನು ಮುಂದಾಲೋಚಿಸಿ ಒಂದು ಹದದಲ್ಲಿ ಮಾತಾಡಬೇಕು ಅಂತ ಹೇಳ್ತಾರೆ ಪ್ರಾಜ್ಞರು. ಈ ಕುಂಭಕರ್ಣ ಬ್ರಹ್ಮನಲ್ಲಿ ವರ ಕೇಳುವಂತಹ ಸಂದರ್ಭದಲ್ಲಿ ಇಂದ್ರಾಸನವನ್ನು ನೀಡು ಅನ್ನೋದರ ಬದಲು ಆ ತಪಸ್ಸಿನ ಆಯಾಸದಲ್ಲಿ ಒಂದು ಕ್ಷಣ ಮೈಮರೆತು ನಿದ್ರಾಸನವನ್ನು ನೀಡು ಅಂತ ಕೇಳ್ಕೊಂಡ. ಆ ಕತೆ ನಮಗೆಲ್ಲ ಜ್ಞಾಪಕ ಇರಬಹುದಲ್ವಾ ಅಂತ ಅನ್ಕೊಂತೀನಿ ಸ್ನೇಹಿತರೆ. ಹೇಗಿರ್ಬೇಕು ಅಂತ ಹೇಳಿದ್ರೆ ಮಾತು ವಾಕ್ಯ ಪ್ರಧಾನೇನ ಸರ್ವೇ ತುಷಂತಿ ಜಂ ತವಹ ತಸ್ಮಾತ್ ದೇವ ವಕ್ತವ್ಯಂ ವಚನೇಕ ದರಿದ್ರತಾ. ಅಂದರೆ ಪ್ರಿಯವಾದ, ನಯವಾದ, ಸ್ಪಷ್ಟವಾದ ಮಾತುಗಳನ್ನು ಆಡಬೇಕು. ನಾವು ಮಾತನಾಡುವ ಪ್ರತಿಯೊಂದು ಮಾತುಗಳು ಮತ್ತೊಬ್ಬರಿಗೆ ಸಂತೋಷವನ್ನು ನೀಡುವಂತಿರಬೇಕು. ನಮ್ಮ ಮಾತುಗಳನ್ನು ಮತ್ತೆ ಮತ್ತೆ ಅವರು ಕೇಳೋ ಹಾಗಿರಬೇಕು. ನಮ್ಮ ಮಾತುಗಳು ಎಂದಿಗೂ ಕೂಡ ಬೇರೆಯವರಿಗೆ ಬೇಸರವನ್ನು ಉಂಟು ಮಾಡಬಾರ್ದು. ಮಾತುಗಳು ಮೃದುವಾಗಿರಬೇಕು, ಮನಸ್ಸಿಗೆ ಹಿತವಾಗಿರಬೇಕು. ಅದಕ್ಕೆ ಅಲ್ವಾ ಹೇಳೋದು ಮಾತೆ ಮೃತ್ಯು ಮಾತೆ ಮುತ್ತು ಅಂತ. ನೀವು ಗಮನಿಸಬಹುದು, ನಮ್ಮಲ್ಲಿ ಕೆಲವರು ಮಾತಾಡ್ತಾ ಇದ್ರೆ ಅವರ ಮಾತುಗಳನ್ನು ಮತ್ತೆ ಮತ್ತೆ ಕೇಳಬೇಕು ಅಂತ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ಅವರ ಮಾತಿನಲ್ಲಿ ಅಷ್ಟೊಂದು ಅರ್ಥವಂತಿಕೆ ಇರುತ್ತೆ. ಈ ಮಧುರತೆ ನಯ ವಿನಯಗಳಿಂದ ಕೂಡಿರುತ್ತೆ. ಅದಕ್ಕಾಗಿ ಅಲ್ವೇ ಸರ್ವಜ್ಞ ಕವಿಯವರು ಒಂದು ಅದ್ಭುತವಾದ ವಚನವನ್ನು ಹೇಳ್ತಾರೆ. ಮಾತಿನಿಂ ನಡೆನುಡಿಯು ಮಾತಿನಿಂ ಹಗೆ ಕೊಲೆಯು ಮಾತಿನಿಂ ಸರ್ವ ಸಂಪದವು ಲೋಕಕ್ಕೆ ಮಾತೆ ಮಾಣುಕ್ಯವು ಸರ್ವಜ್ಞ ಅಂತ. ಹಾಗಾಗಿ ಮಾತು ಯಾವಾಗಲೂ ಮೃದುವಾಗಿದ್ದರೆ ಅದನ್ನು ಮುತ್ತಿನಂತಹ ಮಾತು ಅಂತ ಕರೀತಾರೆ. ಅದೇ ಮಾತು ಹೊರಟಾಗಿದ್ದರೆ ಅದನ್ನು ಮೃತ್ಯುವನ್ನು ತರಬಲ್ಲದು ಅಂತ ಹೇಳ್ತಾರೆ. ಆ ಕಾರಣಕ್ಕೆ ನಾವು ಯಾವಾಗಲೂ ಕೂಡ ಎಚ್ಚರಿಕೆಯಿಂದ ನಮ್ಮ ಮಾತುಗಳನ್ನು ಬಳಸಬೇಕು. ತಮ್ಮ ವ್ಯಕ್ತಿತ್ವದ ಸತ್ವವನ್ನು, ಸಾಮರ್ಥ್ಯಗಳನ್ನು ಅಷ್ಟೇ ಅಲ್ಲ, ನಮ್ಮ ಗುಣಾವಗುಣಗಳನ್ನು, ಸ್ವಭಾವ ವರ್ತನೆಗಳನ್ನು ಬಿಂಬಿಸುವ ಶಕ್ತಿ ಮಾತಿಗಿರುತ್ತೆ. ಹಾಗಾಗಿ ರಾಜ ಭರ್ತೃಹರಿ ಅಂತ ತುಂಬಾ ಅರ್ಥಪೂರ್ಣವಾಗಿ ಒಂದ್ ಕಡೆ ಹೇಳ್ತಾರೆ, ಮನುಷ್ಯನನ್ನ ಅಂದಗೊಳಿಸುವುದು ಎಷ್ಟು ಚೆನ್ನಾಗಿದೆ ನೋಡಿ ಈ ಮಾತು. ಮನುಷ್ಯನನ್ನ ಅಂದಗೊಳಿಸುವುದು ಒಡವೆ ವಸ್ತ್ರಗಳಲ್ಲ, ಸೌಂದರ್ಯ ಪ್ರಸಾದನ ಲೇಪನಗಳಲ್ಲ, ಕೇಶಾಲಂಕಾರಗಳು ಅಲ್ಲ, ಹೂಗಳು ಅಲ್ಲ. ಮನುಷ್ಯನನ್ನ ಅಂದಗೊಳಿಸುವುದು ಕೇವಲ ಅವನ ಮಾತು. ಎಂತಹ ಅದ್ಭುತವಾಗಿದೆ ನೋಡಿ ಈ ಮಾತು. ಅಂದ್ರೆ ಮಾತು ಅಂತಕ್ಕಂತಹದ್ದು ಮನುಷ್ಯನಿಗೆ ಸಿಕ್ಕಿರ್ತಕ್ಕಂತಹ ಒಂದು ದೊಡ್ಡ ಅದ್ಭುತವಾದ ಉಡುಗೊರೆ ಅಂತ ಹೇಳ್ಬೋದು. ನಮಗೆ ಸಿಕ್ಕಿರ್ತಕ್ಕಂತಹ ಈ ಉಡುಗೊರೆಯನ್ನ ಒಳ್ಳೆ ರೀತಿಯಲ್ಲಿ ಉಳಿಸಿಕೊಳ್ಳಬೇಕು ಮತ್ತು ಬೆಳೆಸಿಕೊಳ್ಬೇಕು. ಈ ವಾಕ್ಶಕ್ತಿ ಅಂತಹದ್ದು ವಿದ್ಯುತ್ ಶಕ್ತಿ ಇದ್ದ ಹಾಗೆ ಒಂದು ಉಪಾಯವಾಗಿ ಕ್ರಮವರಿತು ಬಳಸಿಕೊಂಡರೆ ಅದು ದೊಡ್ಡ ಉಪಕಾರ ಆಗುತ್ತೆ. ಅದನ್ನ ಬಿಟ್ಟು ಅದನ್ನ ವ್ಯತಿರಿಕ್ತವಾಗಿ ಕ್ರಮ ತಪ್ಪಿ ಅದನ್ನ ಬಳಸಿಕೊಂಡರೆ ಅದರಿಂದ ಅಪಾಯಕಾರಿ ಅಥವಾ ಆಪತ್ತು ತಪ್ಪಿದ್ದಲ್ಲ ಅಂತ ಹೇಳ್ಬಹುದು. ಮತಿ ಇಲ್ಲದೆ ಮಾತನಾಡುವ ಅಥವಾ ಚಾಡಿ ಸುಳ್ಳುಗಳನ್ನು ಹಣೆಯುವ ಒಂದು ನಾಲಿಗೆಯನ್ನ ನೋಡಿನೇ ಪುರಂದರದಾಸರು ಬುದ್ಧಿ ಹೇಳ್ತಕ್ಕಂತಹ ಒಂದು ಪರಿ ಈ ರೀತಿ ಸ್ವಾರಸ್ಯಕರವಾಗಿದೆ ನೋಡಿ, ಅದ್ಭುತವಾಗಿದೆ. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ, ಆಚಾರವಿಲ್ಲದೆ ಪರರ ದೂಷಿಸುವುದಕ್ಕೆ ಚಾಚಿಕೊಂಡಿರುವಂತಹ ನಾಲಿಗೆ, ಚಾಡಿ ಹೇಳಲಿ ಬೇಡ ನಾಲಿಗೆ, ನಿನ್ನ ಬೇಡಿ ಕೊಂಬೆನು ನಾಲಿಗೆ ಅಂತ ಹೇಳಿ ಅದ್ಭುತವಾದ ಮಾತುಗಳನ್ನು ಹೇಳ್ತಾರೆ. ಮಾತು ಅನ್ನೋದು ಅತ್ಯಂತ ಸೂಕ್ಷ್ಮವಾದದ್ದು. ಕತ್ತಿಗಿಂತಲೂ ಇದು ಕ್ರೂರ ಅಂತ ಹೇಳ್ಬಹುದು. ಕತ್ತಿಯಿಂದ ಆಗ್ತಕ್ಕಂತಹ ಗಾಯ ಎಲ್ಲೋ ಒಂದು ಕಡೆ ವಾಸಿಯಾಗುತ್ತೆ, ಆದರೆ ಮಾತಿನಿಂದ ಇರ್ತಕ್ಕಂತಹ ಗಾಯ ಇದೆಯಲ್ಲ, ಇದು ಎಂದಿಗೂ ವಾಸಿಯಾಗೋದಿಲ್ಲ. ಜೊತೆಗೆ ಮಾತಿನಿಂದ ಎಂತಹ ಮಿತ್ರನೂ ಕೂಡ ಶತ್ರು ಆಗುತ್ತಾನೆ, ಶತ್ರುನು ಕೂಡ ಮಿತ್ರನಾಗ್ಬಿಡ್ತಾನೆ. ಅದಕ್ಕಾಗಿ ಯಾವ ಸಮಯದಲ್ಲಿ ಏನು ಮಾತಾಡಬೇಕು ಅಂತಕ್ಕಂಥದ್ದು ನಾವು ಜಾಗೃತವಾಗಿ, ಎಚ್ಚರವಾಗಿ, ಯೋಚನೆಯಿಂದ ನಾವು ಮಾತಾಡಬೇಕಾಗುತ್ತೆ. ಅನಾದಿ ಕಾಲದಿಂದಲೂ ಸಮಾಜದಲ್ಲಿ ಒಂದು ಮಾತು ಪ್ರಚಲಿತವಾಗಿದೆ. ಅದೇನಪ್ಪ ಅಂತ ಹೇಳಿದ್ರೆ, ಮಾತು ಹಾಡಿದ್ರೆ ಹೋಯ್ತು,
ಮುತ್ತು ಹೊಡೆದ್ರೆ ಹೋಯ್ತು ಅಂತ ಹೇಳಿ. ಈ ಮನುಷ್ಯನ ಪ್ರತಿ ಮಾತಿಗೂ ಕೂಡ ಒಂದು ತೂಕ ಇರುತ್ತೆ. ನಾವು ಪ್ರತಿ ಮಾತಿನ ಬಗ್ಗೆ ವಿಮರ್ಶಿಸುವ ಜನರು ಇರ್ತಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ಎಂತಹ ಮಾತುಗಳನ್ನು ಯಾವ ಸಂದರ್ಭದಲ್ಲಿ ಆಡುತ್ತೇವೆ ಅನ್ನೋದರ ಮೇಲೆ ಈ ಸಮಾಜದಲ್ಲಿ ನಮ್ಮ ಸ್ಥಾನ ಏನು, ಸಮಾಜ ನಮ್ಮನ್ನು ಹೇಗೆ ಗೌರವಿಸುತ್ತೆ ಅಂತಕ್ಕಂಥದ್ದು ಕೂಡ ನಿರ್ಧಾರ ಆಗುತ್ತೆ. ನಾವು ಆಡುವ ಮಾತು ನಮ್ಮ ವ್ಯಕ್ತಿತ್ವಕ್ಕೆ ಒಂದು ತೂಕವನ್ನು ತಂದುಕೊಡುತ್ತೆ. ಮಾತು ಮಾನವನ ನಿಜವಾದ ಆಸ್ತಿ. ಈ ಮಾತು ಮಾನವನಿಗೆ ಯಾವಾಗ ಬಂತು ಅಂತ ಹೇಳೋದು ಕಷ್ಟ. ಆದರೂ ಕೂಡ ಮೊದಲಿಗೆ ಮಾನವ ಮಾತಿಲ್ಲದೆ ತನ್ನ ಒಂದು ಆಂಗಿಕ ಅಭಿನಯ ಹಾವಭಾವಗಳ ಮೂಲಕವೇ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದ. ಕ್ರಮೇಣ ಆತ ಒಂದೊಂದು ಶಬ್ದಗಳನ್ನು ಆಡುತ್ತಾ ಆ ಶಬ್ದಗಳನ್ನು ಒಂದಕ್ಕೊಂದೇ ಜೋಡಿಸಿಕೊಂಡು ಮಾತನಾಡುವುದನ್ನು ರೂಢಿ ಮಾಡಿಕೊಂಡು ಅವನಿಗೆ ಒಂದು ವರ ಆಯಿತು. ಅದೇ ಮಾತು ಮತ್ತು ಭಾಷೆ ಮಾನವನ ಮತ್ತು ಪ್ರಾಣಿವೆರಡಕ್ಕೂ ವಿಭಿನ್ನವಾಗಿ ರೂಪಿಸಿತು. ಪ್ರಾಣಿಗಳಿಗಿಂತ ಮನುಷ್ಯನನ್ನ ಶ್ರೇಷ್ಠವಾದ ಸ್ಥಾನಕ್ಕೆ ತಂದಿದ್ದೇ ಈ ಮಾತು ಅಂತ ಹೇಳ್ಬೋದು. ಈಗ ಸ್ವಾಮಿ ವಿವೇಕಾನಂದರು ಅಪ್ರತಿಮ ವಾಕ್ ವೈಖರಿಗೆ ಇಡೀ ಜಗತ್ತೇ ಬೆರಗಾದದನ್ನು ನಾವು ನೆನೆದುಕೊಳ್ಬಹುದು. ರಾಮಕೃಷ್ಣ ಪರಮಹಂಸರು ಸುಮ್ಮನೆ ಭಕ್ತರೊಡನೆ ಸಂಭಾಷಿಸಿದ ಅಲ್ಲ, ಆ ಎಲ್ಲ ಮಾತುಗಳು ಒಂದು ಮಹತ್ವಪೂರ್ಣ ಸಾಹಿತ್ಯ ಪ್ರಕಾರವಾಗಿದೆ. ಈ ವಚನ ವೇದ ಅನ್ನುವ ಹೆಸರಿನಲ್ಲಿ ಜನಪ್ರಿಯಗೊಂಡಿದೆ ಅನ್ನೋದನ್ನು ನಾವು ಮರಿಬಾರ್ದು. ನಮ್ಮ ಕನ್ನಡ ಭಾಷೆಗೆ ಸುಮಾರು 2000 ವರ್ಷಗಳ ಇತಿಹಾಸ ಇದೆ. ಆದರೆ ಈ ಅವಧಿಯಲ್ಲಿ ಭಾಷೆಯನ್ನು ತುಂಬ ಪರಿಣಾಮಕಾರಿಯಾಗಿ ಬಳಸಿದವರು ನಮ್ಮ 12ನೇ ಶತಮಾನದ ಬಸವಾದಿ ಶರಣರು ಅಂತ ಹೇಳ್ಬೋದು. ಅವರು ಭಾಷೆಯನ್ನು ಕೇವಲ ಭಾವನೆಗಳ ಅಭಿವ್ಯಕ್ತಿಯ ಒಂದು ಸಂಮೋಹನ ಮಾಧ್ಯಮವಾಗಿ ಮಾತ್ರವಲ್ಲದೆ ಅದನ್ನು ದೇವನೊಲಿಸುವ ಅದರ ಸಾಧನವನ್ನಾಗಿ ಮಾಡಿಕೊಂಡರು. ಭಾಷೆ ಅವರ ಸಂಸ್ಕೃತಿ ಸಂಸ್ಕಾರಗಳ ಪ್ರತಿಬಿಂಬ ಆಗಿದ್ದು ವಚನಗಳ ಅಧ್ಯಯದಿಂದ ವ್ಯಕ್ತವಾಗುವಂತೆ ಮಾಡಿಕೊಂಡರು. ಮಾತು ಮುತ್ತಿನ ಆರದಂತಿರಬೇಕು. ಅದು ಶೋಭಾಯಮಾನವಾಗಿ ಮಾಣಿಕ್ಯದ ದೀಪ್ತಿಯಂತೆ ಪ್ರಕಾಶಮಾನವಾಗಿ ಹೊಳಿತಾ ಇರಬೇಕು. ಸ್ಫಟಿಕದ ಶಲಾಖೆಯಂತೆ ಪಾರದರ್ಶಕ ಮತ್ತು ನೇರವಾಗಿರಬೇಕು ಅಂತ ಹೇಳ್ತಾರೆ ಬಸವಣ್ಣನವರು. ಅಷ್ಟೇ ಅಲ್ಲದೆ ನುಡಿಯೊಳಗಾಗಿ ನಡೆಯಬೇಕು ಅನ್ನೋದನ್ನು ಕೂಡ ಒತ್ತಿ ಹೇಳ್ತಾರೆ ಬಸವಾದಿ ಶರಣರು. ಇದು ಬಸವಾದಿ ಶರಣರು ಕನ್ನಡ ಭಾಷೆಗೆ ತಂದು ಕೊಟ್ಟಂತಹ ಒಂದು ಶಕ್ತಿ ಅಂತ ಹೇಳ್ಬೋದು. ಮತ್ತೊಂದು ಕಡೆ ನಮ್ಮ ಕನ್ನಡಿಗರಿಗೆ ಸದಾ ಈ ಮಾತನ್ನ ನೆನಪಿಸಲೆಂದೇ ಕವಿವರಿಯ ಡಾಕ್ಟರ್ ಪೂತಿನ ಅವರು ಒಂದು ಅದ್ಭುತವಾದ ಕವಿತೆಯನ್ನ ಈ ಸಂದರ್ಭದಲ್ಲಿ ನೆನೆಸಿಕೊಳ್ಳಬೇಕು. ಎಷ್ಟು ಚೆನ್ನಾಗಿದೆ ನೋಡಿ ಆ ಸಾಲುಗಳು. ಹಗುರಾಗಿಹ ಮೈ ಕೆಸರಿಲ್ಲದ ಮನ, ಹಂಗಿಲ್ಲದ ಬದುಕು ಕೇಡಿಲ್ಲದ ನುಡಿ, ಕೇಡೆನಿಸದ ನಡೆ, ಸಾಕಿವು ಇಹಕ್ಕೂ ಪರಕ್ಕೂ ಮೇಲೆನಿಸಿದೆ. ಇದಕ್ಕೂ ಎಂಥ ಒಂದು ಅದ್ಭುತವಾದ ಸಾಲನ್ನ ನರಸಿಂಹಾಚಾರ್ಯರು ಕೊಟ್ಟಿದ್ದಾರೆ ನೋಡಿ. ಹಗುರಾಗಿಹ ಮೈ ಕೆಸರಿಲ್ಲದ ಮನ, ಹಂಗಿಲ್ಲದ ಬದುಕು ಕೇಡಿಲ್ಲದ ನುಡಿ, ಕೇಡೆನಿಸದ ನಡೆ, ಸಾಕಿವು ಇಹಕ್ಕೂ ಪರಕ್ಕೂ ಮೇಲೇನಿದೆ. ಎಂತಹ ಅದ್ಭುತವಾದ ನೋಡಿ. ಎಷ್ಟು ಸಲ ಕೇಳಿದ್ರು ಕೇಳಬೇಕು ಅನ್ನೋ ಒಂದು ಮಾತುಗಳಿವು. ಅಂತಹ ಒಂದು ಮಾತನ್ನು ನಾವು ಪ್ರತಿಯೊಬ್ಬರು ಕೂಡ ಸ್ಫೂರ್ತಿದಾಯಕವಾಗಿಸ್ಕೊಳ್ಬೇಕು. ಯಾಕಂತಂದರೆ ಈ 3 ಸಾಲುಗಳನ್ನು ನಾವು ಓದ್ಕೊಂಡು ಬಿಟ್ಟರೆ ನಮ್ಮಗಳ ಮಧ್ಯದಲ್ಲಿ ಜಗಳ ಘರ್ಷಣೆ ಯಾವ ಸಂಘರ್ಷವೂ ನಡೆಯೋದಿಲ್ಲ ಆತ್ಮೀಯರೇ. ಕೊನೆಯದಾಗಿ ಒಂದು ಮಾತು ಹೇಳ್ತಕ್ಕಂಥದ್ದು, ನಮ್ಮ ಗಂಟಲ ತುದಿಯಿಂದ ಮಾತ್ರ ಬರದೇನೆ ನಮ್ಮ ಹೃದಯದಿಂದ ಬರಲಿ. ಮಾತಲ್ಲಿ ಮನೆನೂ ಕಟ್ಬೋದು, ಅದೇ ಮಾತಲ್ಲಿ ಸ್ಮಶಾನನೂ ಕಟ್ಬೋದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗುವೆ. ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳೊಂದಿಗೆ ಶರಣಾರ್ಥಿಗಳು.